ಅಣ್ಣ ನಮಸ್ಕಾರ. ನೀವು ನಿನ್ನೆ ಸಹ ಹೇಳ್ತಾ ಇದ್ರಿ ಕ್ಯಾಪ್ಟನ್ ಕಾಡನೆ ಬರುವ ಚಾನ್ಸಸ್ ಇದೆ ಅಂತ. ಬಟ್ ಇವತ್ತು ನೋಡಿದ್ರೆ ETF ಸಿಬ್ಬಂದಿ ಬೈಕ್ ಜಖಂ ಮಾಡಿದೆ. ಏನಾದರೂ ಮಾಹಿತಿ ಹಾ ಗೊತ್ತಾಯ್ತಾ? ನೆನ್ನೆ ನಾನು ಭೀಮನ್ ನೋಡೋಕೆ ಬೇಲೂರು ಭಾಗದ ನೇರ್ಲಮಕ್ಕಿಯಲ್ಲಿ ಅಲ್ಲಿ ಹೋಗಿದ್ದೆ. ಭೀಮನ್ ನೋಡ್ಕೊಂಡು ವಾಪಸ್ ಬರ್ತಾ ಇರ್ಬೇಕಾದ್ರೆ ಕಾನಹಳ್ಳಿ ಫಾರೆಸ್ಟ್ ಅಂತ, ಕಾನಹಳ್ಳಿ 1963 ಸಮಯದಲ್ಲಿ ಅದನ್ನ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ. ಹಾ ಸುಮಾರು ಒಂದು 200-300 ಎಕರೆ ಒತ್ತುವರಿ ತುಂಬಾ ಹೋಗಿದೆ. ಕಾಫಿ ಪ್ಲಾಂಟ್ ಎಲ್ಲ ಒತ್ತುವರಿ ಮಾಡಿದ್ದಾರೆ. ಹಾ ಒಂದು 300 ಎಕರೆ, ಒಂದು 150, 200-300 ಎಕರೆ ಇರ್ಬೋದು. ಅದರಲ್ಲಿ ಕೆಳಭಾಗದಲ್ಲಿ ಅಂದ್ರೆ ನಾವು ಅರಳ್ಳಿ ಕಡೆಯಿಂದ ಬರ್ಬೇಕಾದ್ರೆ ನಮ್ಮ ಲೆಫ್ಟ್ ಸೈಡ್ 2 ಭಾಗಗಳಿದಾವೆ. ಅದ್ರ ಮಧ್ಯದಲ್ಲಿ ಒಂದು ಸ್ಟೇಟ್ ಹೈವೇ ಹೋಗಿದೆ. ಆ ಎಡಭಾಗದ ಕಾಡಲ್ಲಿ ಕ್ಯಾಪ್ಟನ್ ಇದ್ದ. ಹಾ ಸುಮಾರು 5 ಗಂಟೆ ಟೈಮಲ್ಲಿ ಕಾಡೊಳಗೆ ಅಂತ ಲಟಪಟ ಅನಿಸ್ತಾ ಸೌಂಡ್ ಬರ್ತಾ ಇತ್ತು. ಬೇರೆ ಆನೆಗಳಿದ್ದು, ಜೊತೆಗೆ ಅದೊಂದು ದುರ್ಗಮವಾದ ಕಾಡು. ಇಡೀ ಬಿದಿರುಗಳ ಪ್ರಭೇದದಲ್ಲಿ ಒಂದು ಭಾರಿ ಚಿಕ್ಕದೊಂದು ಕಿರುಬಿದಿರು ಅಂತ ಒಂದು ಪ್ರಭೇದ ಇದೆ. ಅದು ಭಾರಿ ಅಪರೂಪದ ಬಿದಿರು. ಆ ಕಾಡಲ್ಲಿ ಇರೋದೆಲ್ಲ ಅದೇ ಬಿದಿರು. ಹಾ ಆಮೇಲೆ ಅದ್ರೊಳಗೆ ಹೋಗ್ ಕಷ್ಟ. ಆನೆಗಳು ಹೇಗೆ ಹೋಗ್ತವೆ ಅಂದ್ರೆ ಮನುಷ್ಯರು ಹೋಗಕ್ಕೆ ಕಷ್ಟ ಆಗಿದೆ. ಅದ್ರೊಳಗಿತ್ತು. ವಿಕ್ರಾಂತ್ ಅಲ್ಲೇ ಅಲ್ವಾ ಆಮೇಲೆ ಕಾರ್ಯಾಚರಣೆ ಮಾಡಕ್ ಏನಾಗಿದೆ, ಹೋಗಿದ್ದು? ಹಾ ಅಲ್ಲಿಂದ ಎಡಭಾಗಕ್ಕೆ ಮೂಡಿಗೆರೆ ತಾಲೂಕು, ಅದು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆ, ಮೂಡಿಗೆರೆ ತಾಲೂಕು ಮತ್ತು ಬೇಲೂರು ತಾಲೂಕು 2 ಬಾರ್ಡರ್ ಇರೋ ಜಾಗ. ಹಾ ನಿನ್ನೆ ರಾತ್ರಿ ಏನಾಗಿದೆ, ಅಲ್ಲಿಂದ ಕ್ಯಾಪ್ಟನ್ ಸೀದಾ ಗೋಣಿಬೀಡಿಗೆ ಹೋಗಿದೆ. ಗೋಣಿಬೀಡ್ ಟೌನ್ ಒಳಗೆ ತಿರುಗಾಡಿ, ಅಂದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ತಿರುಗಾಡಿ, ಅಲ್ಲಿಂದ ಸೀದಾ ವಾಪಸ್ ಮತ್ತೆ ಹೊಸಳ್ಳಿ ದೇವರಮಕ್ಕಿ ಅನ್ನಲ್ಲಿಗೆ ಬಂದಿದೆ. ಆದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಸುಮನ್ ಮತ್ತೆ ಅವರು ಟೀಮ್ಗಳು ಆನೆನ ಹಿಂದೆನೆ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವಾಗ ಏನಾಗ್ತದೆ ಅಂದ್ರೆ ಆನೆ ಅಲ್ಲಿ ಒಂದು ಕಡೆ ನುಗ್ಗಿ ಅಲ್ಲೊಬ್ಬರು ದೇವರಮಕ್ಕಿಯಲ್ಲಿ ಲೋಕಯ್ಯ ಪೂಜಾರಿ ಅನ್ನೋರ್ ಮನೆ ಹತ್ರ ಒಂದು ಕಿರಿದಾದ ರಸ್ತೆಯಲ್ಲಿ ಹೊರಡ್ತದೆ. ಅಷ್ಟೊತ್ತಿಗೆ ಇವನು ಏನ್ ಮಾಡಿರ್ತಾನೆ, ಆ ರೋಡಲ್ಲಿ ಹೋಗಿ ನುಗ್ತಾನೆ. ಆನೆಗೆ ಅಲ್ಲಿ ರೋಡಿಗೆ ಬರಕ್ಕೂ, ಅವನು ರೋಡಿಗೂ ಆನೆ ಬರಕ್ಕೂ ಇವನು ಬರಕ್ಕೂ ಇಬ್ರು ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಹಾಕೂಳೆ ಇವನು ಬೈಕಿಂದ ನೆಗೆದು ಓಡ್ತಾನೆ. ಆವಾಗ ಕೋರೆಯಿಂದ ಎತ್ತಿ ಬಿಸಾಕ್ತದೆ. ಅಂದ್ರೆ ಅಡ್ಡ ಸಿಕ್ತಲ್ಲ, ಗಾಬರಿನೂ ಆಗಿರ್ತದೆ. ಅಷ್ಟೊತ್ತಿಗೆ 7-7:30 ಬೆಳಕು ಆಗಿರ್ತದೆ. ಆ ಬೈಕ್ನ ಜಖಂ ಮಾಡಿ, ಅಂದ್ರೆ ದಾರಿಗೆ ಅಡ್ಡ ಆಗಿ ತೆಗೆದು ಸೈಡಿಗೆ ಬಿಸಾಕಿ ಹೋಗ್ತದೆ. ಈಗ ಸರ್ವೆ ನಂಬರ್ 18 ಅಲ್ಲೇ ಹೊಸಳ್ಳಿ ಆ ಭಾಗದಲ್ಲೇ ಸರ್ವೆ ನಂಬರ್ 18 ಒಂದು ಫಾರೆಸ್ಟ್ ಅವರದ್ದು ಒಂದು ಚಿಕ್ಕ ಕಾಡಲ್ಲಿದೆ. 15 ಎಕರೆ 10 ಎಕರೆ ಕಾಡಲ್ಲಿ ಈಗ ಕ್ಯಾಪ್ಟನ್ ನಿಂತಿದ್ದಾನೆ. ಈಗ ಕ್ಯಾಪ್ಟನ್ ತಪ್ಪು, ಅವನ್ ತಪ್ಪು, ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಇವನು ಅವಸರವಾಗಿ ಆನೆ ಹುಡುಕಿ ಹೋಗ್ತಾ ಇರ್ತಾನೆ. ಅದು ಅವಸರವಾಗಿ ಮನುಷ್ಯರ ಕಣ್ಣಿಂದ ಮರೆಯಾಗಿ ಎಲ್ಲಾರ ಅವಿತುಕೊಳ್ಳೋಣ ಅಂತ ಹೋಗ್ತಾ ಇರ್ತದೆ. ಅವಾಗ ಮುಖಾಮುಖಿ ಆದಾಗ ಅದು ಜೀಪ್ ಮೇಲೆ ಅಟ್ಯಾಕ್ ಮಾಡ್ತದೆ. ಬೈಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಬೈಕ್ ಸುಮಾರು ಜಖಂ ಆಗಿದೆ. ಈಗ ಹೇಮಂತ್ ಮನೆಗೆ ಹೋಗಿದ್ದಾನೆ. ಈಗ ಬೇರೆಯವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನೀಗ ಅರ್ಧ 1 ಗಂಟೆಲಿ ನಾನು ಸ್ಪಾಟಿಗೆ ಹೋಗ್ತಾ ಇದ್ದೀನಿ. ಇಷ್ಟ ಆಗಿದೆ. ನೆಕ್ಸ್ಟ್ ಈಗ ಏನಾಗ್ಬೋದು ಸಾಧ್ಯತೆ? ಬೇರೆ ಎಲ್ಲರೂ ಮೂವ್ಮೆಂಟ್ ಆಗ್ತಾ ಇಲ್ಲ, ಗ್ರೂಪ್ ಸೇರುತ್ತಾ? ಗ್ರೂಪು ಸೇರಕ್ಕೆ ಅಲ್ಲಿ ಭೀಮ ಇದ್ದಾನೆ. ನಾನು ನಿನ್ನೆ ಇಲ್ಲಿ ಯಾರ್ಯಾರೋ ಸುಳ್ಳು ಸುದ್ದಿ ಎಲ್ಲ ಹಾಕಿದ್ರು, ಭೀಮನ ಮದ ಹಿಡದೆ ಹಾಗೆ ಹೇಗೆ ಅಂತ ಎಲ್ಲೋ ಬೆಂಗಳೂರಲ್ಲಿ ಕುತ್ಕೊಂಡು ಇನ್ನೆಲ್ಲೋ ಕುತ್ಕೊಳೋದು, ಅಲ್ಲಿ ಹತ್ರ ಬಂದು ನೋಡೋದಿಲ್ಲ, ಏನಿಲ್ಲ, ಸುಮ್ಮನೆ ಸುಳ್ಳು ಸುದ್ದಿ ಮಾಡೋದು. ಆ ಸುಳ್ಳು ಸುದ್ದಿ ನಂಬಿಕೆ ನಾನು ನೋಡೋಣ. ಯಾಕೆಂದ್ರೆ ಸುಳ್ಳು ಸುದ್ದಿಗಳನ್ನ ಹಬ್ಸಿರೆ ಜನಗಳು ಹಾಗೆ ತಿಳ್ಕೊಂತಾರಲ್ಲ ಅಂತ ಹೋಗಿ ನೆನ್ನೆ ನಾನೊಂದು 50 ಮೀಟರ್ ದೂರದಲ್ಲಿ ಭೀಮಿಗೆ ಕಾಣ್ದಂಗೆ ಒಂದ್ ಕಡೆ ಅವಿತು ಕೂತ್ಕೊಂಡಿದ್ದೆ. ಸುಮಾರು 1.5-2 ಗಂಟೆ ಸಮಯದಲ್ಲಿ ಭೀಮ ಅಲ್ಲಿ ಬಂದು
ನೀರು ಕುಡಿದ್ಮೇಲೆ ಅಲ್ಲಿ ಬಿದಿರುಗಳನ್ನೆಲ್ಲ ತಿಂದ. ಹಾ ಸುಮಾರು ಒಂದು ಗಂಟೆವರೆಗೂ ಭೀಮನ್ ನೋಡ್ತಾ ನಾನು ಕೂತಿದ್ದೆ. ಆದ್ರೆ ನಾನಿದ್ದಿದ್ದು ಸ್ವಲ್ಪ ಎತ್ತರ ಜಾಗ. ಅಲ್ಲಿ ಕೆಳಗಡೆ ಒಂದು ಪಾಳು ಬಿದ್ದ ಕೆರೆ, ಹಾ ಚಿಕ್ಕ ಕೆರೆ, ಮಲ್ನಾಡಿನ ಕೆರೆಗಳು, ಬಯಲುಸೀಮೆ ಕೆರೆಗಳು ಕಿಲೋಮೀಟರ್ ಗಟ್ಟಲೆ ಇರ್ತವೆ. ಇದು ನಮ್ಮ ಮಲ್ನಾಡಿನ ಕೆರೆಗಳು. ನನಗೂ ಅದಕ್ಕೂ ಒಂದು 50 ಮೀಟ್ರು ಆ ಕಡೆ ಗಿಡದಲ್ಲಿ ಆ ಭೀಮ ಇತ್ತು. ಭೀಮ ತುಂಬಾ ಸರಿಗೂ ಹೋಗಿದ್ದಾನೆ, ಸ್ವಲ್ಪ ಬೆನ್ನಲ್ಲೆಲ್ಲ ಮೂಳೆ ಬಿಟ್ಕೊಂಡಾನೆ. ಆ ನವೆಂಬರ್ ತಿಂಗಳು ಭೀಮ ಅಲ್ಲ, ನವೆಂಬರ್ ತಿಂಗಳು ಭೀಮ 7 ಟನ್ ಇದ್ದ. ಆಮೇಲೆ ಕೋರೆ ಮುರಿತು. ಆಮೇಲೆ ಸುಮಾರು 1-2-3 ಹೆಣ್ಣಾನೆಗಳ ಜೊತೆ ಫ್ರೆಂಡ್ಶಿಪ್ ಮಾಡಿದ. ಆಮೇಲೆ ಅಲ್ಲಿಂದ ಈಗ ಆಹಾರನೂ ಅಲ್ಲ, ಸ್ವಲ್ಪ ಕಡಿಮೆನೇ. ಇನ್ನು ಸ್ವಲ್ಪ ದಿವಸದಲ್ಲಿ ಹಲಸಿನಕಾಯಿ ಬರುತ್ತೆ. ಹಾಗಾಗಿ ಇನ್ನು ಆನೆಗಳು ಆ ಭಾಗ ಬಿಟ್ಟು ಇನ್ನು ಎಲ್ಲಿಗೂ ಹೋಗಲ್ಲ. ಹಲಸಿನಕಾಯಿನ ಬೇಟೆಯಲ್ಲಿ ತೊಡಗಿವೆ. ಆ ಭಾಗದಲ್ಲೆಲ್ಲ ತುಂಬಾ ಹಲಸಿನಕಾಯಿ ಇದೆ. ಹಾಗಾಗಿ ಅಲ್ಲೇ ಇದ್ದಾನೆ. ಆಮೇಲೆ ಆ ಭೀಮನ ಹೆದರಿಕೆಗೆ ಇವನು ಈ ಕಡೆ ಮೂಡಿಗೆರೆ ಸೈಡ್ ಬರ್ತಾ ಇದ್ದಾನೆ. ನಾನು ಮೊನ್ನೆನೆ ಪ್ರಯತ್ನ ಮಾಡಿದ್ದೆ ಬಂದ್ ದಿವಸನೇ. ಇಲ್ಲೊಂದು ಹುಲಿ ಅಂದ್ಲು ಎಸ್ಟೇಟ್ ಅಂತ ಇದೆ ಜನ್ನಾಪುರದ ಹತ್ರ, ಗೋಣಿಬೀಡು ಇಂದ ಮುಂದೆ. ಅದು ಒಬ್ರು ವಿಜೇಂದ್ರ ಗೌಡ್ರು ಅನ್ನೋರೊಬ್ರದ್ದು ಎಸ್ಟೇಟ್. ಅದು ಭಾರಿ ದೊಡ್ಡ ಎಸ್ಟೇಟು, ಬ್ರಿಟಿಷ್ ಎಸ್ಟೇಟ್. ಅದು ಬ್ರಿಟಿಷ್ ಕಾಲದ್ದು. ಅದ್ರ ಪಕ್ಕನೆ ಚಟ್ನಳ್ಳಿ ತೋಟ, ಅಂದ್ರೆ ಚೇತನ್ ತೋಟ ಅಂತ, ಆದ್ರೆ ಚಟ್ನಳ್ಳಿ ತೋಟ ಅಂತಾರೆ. ಅದು ನಮ್ಮ ದಿವಂಗತ ಕಾಫಿ ದೊರೆ ಸಿದ್ಧಾರ್ಥ ಅವರ ಹುಡುಗೆರೆ ರೋಡ್ ದಾಟಿ, ಇಲ್ಲ ಬೇಲೂರು ಧರ್ಮಸ್ಥಳ ರೋಡ್ ಇದೆಯಲ್ಲ, ಆ ರೋಡ್ ದಾಟಿ ಆ ಭಾಗಕ್ಕೆ ಹೋಗ್ಬಹುದು. ಹುಲಿ ಅಂದ್ಲು ಎಸ್ಟೇಟ್. ಸರಿ ಸರಿ ಅಣ್ಣ, ಆಯ್ತು. ಆಮೇಲೆ ಮತ್ತೆ ರೋಡ್ ಕ್ರಾಸ್ ಮಾಡ್ಬೇಕಾರೆ ಬೆಳಗಿನ ಜಾವ ಒಂದು ಬಸ್ ಅಡ್ಡ ಬಂದಿದೆ. ಅವಾಗ ಇದು ರೋಡಲ್ಲೇ ನಿಂತಿದ್ದೆ. ಆಮೇಲೆ ಬಸ್ಸು ನಿಲ್ಸ್ಕೊಂಡಿದ್ದಾನೆ. ರೋಡ್ ಕ್ರಾಸ್ ಮಾಡಿ ಹೋಗಿದೆ. ಇಲ್ಲಿ ಏನ ಆಗಿದೆ ಅಂದ್ರೆ, ಎಲ್ಲರೂ ಈಗ ಅವ್ರವ್ರ ಕಾಫಿ ತೋಟಗಳಿಗೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡ್ತಾ ಇದಾರೆ. ಆನೆಗಳು ಯಾವುವು ತೋಟಗಳಲ್ಲಿ ಹೋಗಕ್ಕೆ ಹೆದರ್ತಾ ಇದಾವೆ. ಹಳೆ ಕಾರಿಡಾರ್ಗಳೆಲ್ಲ ಮುಚ್ಚೋಗಿದಾವೆ. ಹಳೆ ಆನೆ ಕಾರಿಡಾರ್ಗಳು ನೂರಾರು ವರ್ಷ ತಿರುಗ್ತಿದ್ದ ಕಾರಿಡಾರ್ಗಳಿಗೆಲ್ಲ ಈಗ ಕಾಫಿ ತೋಟ, ಬಿಲ್ಡಿಂಗ್ಗಳು, ಕೆರೆಗಳು, ರೋಡ್ಗಳು ಆಗಿದಾವೆ. ಜೊತೆಗೆ ಈಗ ಈ ಭಾಗದಲ್ಲಿ ಎಲ್ಲ ಸೋಲಾರ್ ಎಲೆಕ್ಟ್ರಾನಿಕ್ ಫೆನ್ಸಿಂಗ್ ಮಾಡ್ತಾ ಇದಾರೆ. ಅದಕ್ಕೆ ಆನೆಗಳು ರೋಡಲ್ಲೇ ತಿರುಗ್ತಿದಾವೆ. ಅದರಲ್ಲೂ ದೊಡ್ಡ ಸಲಗಗಳಂತೂ ರೋಡಲ್ಲೇ ತಿರುಗ್ತಿದಾವೆ. ಮರಿಗಳದ್ದು ಕಷ್ಟ, ಹೆಣ್ಣಾನೆಗಳ ಕಷ್ಟ ನೋಡಕ್ಕಾಗ್ತಾ ಇಲ್ಲ. ಅಲ್ಲಲ್ಲಿ ಕರೆಂಟ್ ಹೊಡೆಸ್ಕೊಂಡು ಗೀಳಿಡೋದು, ಕೂಗಾಡೋದು ನಡೀತಾ ಇದೆ. ಹಾಗಾಗಿ ಆನೆಗಳು ಕೊಡಗು, ಕ್ಲೇಶ್ಪುರ, ಮೂಡಿಗೆರೆ ಮತ್ತೆ ಶೃಂಗೇರಿ ಕಡೆ ಆನೆಗಳು ಉದ್ರಿಕ್ತ ಆಗಿ ಒಂದು ಶಾಕ್ ಹೊಡ್ಸ್ಕೊಂಡು ಉದ್ರೇಕಗೊಂಡಿವೆ. ಆನೆಗಳ ವಾಸಸ್ಥಾನ ಎಲ್ಲ ನಾಶ ಆಗಿ ಹೋಗಿದೆ. ಆನೆಗಳ ಕಾರಿಡಾರ್ ಅಲ್ಲಿ ಕಲ್ಲು ಹೊಡಿತಾ ಇದಾರೆ, ಕಲ್ಕೋರೆಗಳು ಮಾಡ್ಕೊಂಡಿದ್ದಾರೆ. ಕೊಡಗಿಗೆ ಹೋಗೋಣ ಅಂದ್ರೆ ಆ ಹೇಮಾವತಿ ನದಿಯ ಎಡೆದಂಡೆಯಲ್ಲಿ ದೊಡ್ಡ ಬೆಟ್ಟ, ಆ ಭಾಗ ಸುಮಾರು ಒಂದು 4-5 ಕಿಲೋಮೀಟರ್ 10 ಕಿಲೋಮೀಟರ್ ಅಷ್ಟು ರೈಲ್ವೆ ಬ್ಯಾರಿಕೇಡ್ ಹಾಕಿ ಬೇಲಿ ಮಾಡಿದ್ದಾರೆ. ಮೇಲೂ ಇಲ್ಲ ಕೆಳಗೂ ಇಲ್ಲ, ಆ ರೀತಿ ಆಗಿದೆ. ಯಾವ ಕಡೆ ಏನು ಹೋಗ್ದಂಗ ಆಗಿದೆ. ಆನೆಗಳು ಒಂದು ಭಾಗದಲ್ಲಿ ನಿಂತ್ಕೊಂಡು ಬೇಲೂರು ಭಾಗದ ನಮ್ಮ ಪಾಪದ ಕಾಫಿ ಪ್ಲಾಂಟರ್ಗಳು, ರೈತರುಗಳು ನಷ್ಟ ಅನುಭವಿಸ್ತಾ ಇರೋದೆ ಒಂದು. ನಮ್ಮ ನ್ಯಾಷನಲ್ ಹೈವೇ ಏನು ಸಕಲೇಶ್ಪುರ ಮಂಗಳೂರು ಬೆಂಗಳೂರು ರಸ್ತೆ ಏನಿದೆ, ಅದು 4 ವೇ ಆದ್ಮೇಲೆ ಭೀಮನಂತ ಒಂಟಿ ಸಲಗಗಳು ಮಾತ್ರ ರಸ್ತೆ ದಾಟ್ತಾ ಇದಾವೆ. ತಾಯಿ ಮರಿಗಳು ಬಂದು ಆ ರಸ್ತೆ ಅಡೆ ನಿಂತ್ಕೊಂಡು ಗಂಟೆ ನಿಂತ್ಕೊಂಡು ವಾಪಸ್ ಹೋಗ್ತಾ ಇದಾವೆ. ಅದರಲ್ಲೂ ಈ ಗ್ಯಾಸ್ ಲಾರಿಗಳನ್ನ ನೋಡಿ ತುಂಬಾ ಹೆದರ್ತಾ ಇದಾವೆ. ಆಮೇಲೆ ರಾತ್ರಿ ಸುಮಾರು 100ಕ್ಕೂ ಹೆಚ್ಚು ಬಸ್ಸು ಮಂಗಳೂರಿಂದಲೂ ಬೆಂಗಳೂರಿಂದ ಬೆಂಗಳೂರಿಗೆ ಓಲ್ವೋ ಗಾಡಿಗಳು ಹೋಗ್ತಾ ಇದಾವೆ. ಅವುಗಳ ಸ್ಪೀಡು, ಆಮೇಲೆ
ಫೋರ್ ವೇಲ್ ತಿರ್ಗಾ ವೆಹಿಕಲ್ಗಳನ್ನ ನೋಡಿ ಆನೆ ಹೆಣ್ಣಾನೆಗಳು ಮರಿಗಳನ್ನ ಕರ್ಕೋಕ್ ಹೆದರ್ತಾ ಇದಾವೆ. ಅಲ್ಲಿ ಒಂದು ಬ್ರಿಡ್ಜ್ ಮಾಡಿ ಕೊಡ್ಬೇಕು. ಸಿಂಗಾಪುರದಂತ ದೇಶದಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು ಇರಲ್ಲೇ ಅವರು ಪ್ರಾಣಿಗಳಿಗೆ ಹೈವೇ ಮೇಲೆ ತಿರ್ಗಾಡಕ್ಕೆ ಒಂದು ಬ್ರಿಡ್ಜ್ ಮಾಡಿ ಅದಕ್ಕೆಲ್ಲ ಮಣ್ಣು ಹಾಕಿ ಅದ್ರ ಮೇಲೆ ಗಿಡ ಎಲ್ಲ ನೆಟ್ಟು ಕಾಡಿನ ತರನೇ ಮಾಡಿಕೊಟ್ಟಾರೆ. ಇಷ್ಟೊಂದು 6,000 ಚಿಲ್ಲರೆ ಆನೆಗಳು, ನೂರಾರು ಹುಲಿಗಳು, ಜಿಂಕೆಗಳು, ಲಕ್ಷಾಂತರ ಜಿಂಕೆಗಳು ಇರೋ ಈ ಸಂಪತ್ಭರಿತ ವನ್ಯ ಪ್ರಾಣಿಗಳಿರುವ ಈ ಕರ್ನಾಟಕದಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಎಂತದ್ದು ಮಾಡ್ತಾ ಇದ್ದಾರೆ ಅನ್ನೋದು ಬೇಕಲ್ಲ. ಇವರಿಗೆ ಬೇರೆ ಬೇರೆ ಇದಕ್ಕೆಲ್ಲ ಯಾವುದೇ ಅದಕ್ಕೂ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ವನ್ಯಜೀವಿ ಪ್ರಾಣಿಗಳಿಗೆ ಏನೋ ಇಂಜೆಕ್ಷನ್ ಕೊಟ್ಟು ಸಂತಾನ ಹರಣ ಮಾಡೋದು ಅಂತ ಈಗೆಲ್ಲ ಮಾತು ಕೇಳಿ ಬರ್ತಾ ಇದೆ. ಈ ಬೇಡದೆಲ್ಲ ಮಾಡೋಕ್ಕಿಂತ ಮೊದಲು ಇಂಥದೆಲ್ಲ ಮಾಡಿ ಅಲ್ಲೊಂದು ಬ್ರಿಡ್ಜ್ ಮಾಡಿಕೊಡಿ. ಅಲ್ಲಿ ಆಮೇಲೆ ಆ ಆಲೂರು ದೊಡ್ಡಬೆಟ್ಟ, ಆಮೇಲೆ ಅದೆಲ್ಲ ಆನೆಗಳ ವಾಸಸ್ಥಾನ, ಆಮೇಲೆ ಮಗನ್ ಮಾರಾಯಣ ಬೆಟ್ಟ, ಪಾರ್ವತಮ್ಮನ ಬೆಟ್ಟ, ಆ ಭಾಗದಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಹಗ್ಲು ರಾತ್ರಿ ಮನೆಗಳೆಲ್ಲ ಒಂದ ಬೆಂಕಿ ಬೀಳ್ಬೇಕು, ಇಲ್ಲ ಅಂದ್ರೆ ಆನೆಗಳಿಗೆ ಆ ಕಡೆ ಹೋಗಕ್ಕೆ ಹೆದರ್ತಾ ಇದಾವೆ. ಜೊತೆಗೆ ನಿಮ್ಮಲ್ಲಿ ಆನೆಗಳು ಬಿಡಕ್ ಕಾರಣನೇ ಅದು ಮೇನ್ ಕಾರಣ. ಹಾಗಾಗಿ ಆನೆಗಳು ಅತಂತ್ರ ಸ್ಥಿತಿಯಲ್ಲಿದ್ದಾವೆ. ಹೊಸೂರು ಎಸ್ಟೇಟ್ ಹತ್ರ ಅಲ್ಲಿ ಆನೆಗಳು ದಾಟೋದು, ಅಲ್ಲಿ ಈಗಾಗಲೇ ಫೋರ್ ವೇ ಆಗಿರೋದ್ರಿಂದ ಆನೆಗಳು ಅಲ್ಲಿ ದಾಟಕ್ಕೆ ಹೆದರ್ತಿದಾವೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಬೆಳಗೋಡು, ಆ ಬೆಳಗೋಡಿಂದ ಆಚೆನೂ ಆನೆಗಳ ಕಾರಿಡಾರ್ ಇತ್ತು. ಅಲ್ಲೀಗ ಎತ್ತಿನಹೊಳೆ ಯೋಜನೆದ ಕಾಲುವೆಗಳಾದ್ಮೇಲೆ ಅಲ್ಲಿ ಅದಕ್ಕೆ ಅದ್ರ ಮೇಲೆ ಏನಾರ ಕಾಲುವೆಗಳಿಗೆ ಬ್ರಿಡ್ಜ್ಗಳು ಕಟ್ಟಬೇಕು, ಇಲ್ಲ ಅಂದ್ರೆ ಅದ್ರ ಮೇಲೆ ಕಂಪ್ಲೀಟ್ ಬಂದ್ ಮಾಡಿ ಒಳಗಡೆ ನೀರು ಹೋಗಂಗ್ ಮಾಡ್ಬೇಕು. ಅಲ್ಲಿ ಆನೆಗಳು ದಾಟಕ್ ಆಗ್ತಾ ಇಲ್ಲ. ಕೇವಲ ಆನೆಗಳಿಗೆ ಹೊಸೂರು ಎಸ್ಟೇಟ್ ಇಂದ ಅಲ್ಲೊಂದು, ಇಲ್ಲ ಬೇಲೂರು ಕಡೆಯಿಂದ ಬಂದ ಆನೆಗಳು, ಉದಯವಾರಕ್ಕಾಗಿ ಬಂದ ಆನೆಗಳು ಹೊಸಮಠ ಎಸ್ಟೇಟಿಗಾಗಿ, ಮಾಗಡಿ ಎಸ್ಟೇಟಿಗಾಗಿ ಅಲ್ಲಿಂದ ನೇರ ಆಗಿ ಬಂದು ಅಲ್ಲೇ ರೋಡ್ ಕ್ರಾಸ್ ಮಾಡೋದು. ಅಲ್ಲಿಂದ 3 ಕಿಲೋಮೀಟರ್ ಮಾತ್ರ ಆನೆಗಳಿಗೆ ರೋಡ್ ದಾಟಕ್ಕೆ ವ್ಯವಸ್ಥೆ ಇರೋದು. ಅಲ್ಲಿಂದ ಬೆಳಗೋಡು ಊರು ಸಿಕ್ಕಿ ಕೂಡಲೇ ಆ ಕಡೆ ಇನ್ನೇನು ಎತ್ತಿನಹೊಳೆ ನೀರಿನಿಂದ ಅಲ್ಲಿ ಹೋಗಿ ಏನಿದೆ ಪಾರ್ವತಮ್ಮನ ಬೆಟ್ಟ, ಮಗನ್ ತಿಂಗಳು ಅನ್ಸ್ಕೊಂಡವ್ರು ಅವ್ರಗಳ ಚೇಲ ದಂಗೆ ಹೇಳ್ಬೇಕು. ಒಂದು ಬೈಕ್ ಪುಡಿ ಮಳೆನೆ ಇದೆಲ್ಲ ಯೋಚನೀಯ ಆಗ್ತದೆ. ಈಗಾಗ್ಲೇ ಭೀಮನ ಹೊಡೆತಕ್ಕೆ ಹೆದರಿ ಓಡಿ ಹೋದ ಕ್ಯಾಪ್ಟನ್ ವಾಪಸ್ ಬಂದು ಇವತ್ತು ಬೆಳಿಗ್ಗೆ ಒಂದು ಬೈಕ್ ಪುಡಿ ಮಾಡೇನೆ. ಇದೆಲ್ಲ ಆಗಕ್ ಕಾರಣ ತೋಟದೊಳಗೆ ಹೋಗೋಕೆ ಎಲೆಕ್ಟ್ರಿಕ್ ಫೆನ್ಸಿಂಗ್, ಹೊರಗಡೆ ಬಂದ್ರೆ ರಸ್ತೆ, ಆನೆಗಳು ಎಲ್ಲಿ ಹೋಗೋದು, ಅಲ್ಲಿ ಹಿಂದಕ್ಕೆ ಹೋಗೋಣ ಅಂದ್ರೆ ಅಲ್ಲಿಗೆ ಅವುಗಳ ವಾಸಸ್ಥಾನ ಮತ್ತೆ ಅವುಗಳ ಕಾರಿಡಾರ್ ಕಟ್ ಆಗಿದೆ. ಬೇಲೂರು ಜನತೆ ಅದು ಬಿಟ್ಟು ಆನೆಗಳಿಗೆ ಆಕರ್ಷಿತವಾಗಿ ಇಲ್ಲಿ ಅದೇನೋ ಧಾಮ ಮಾಡೋದು ಆನೆದು ಅಂತಿದ್ದಾರೆ. ಕೆಲವರೆಲ್ಲ ಶ್ರೀಲಂಕಕ್ಕೆ ಹೋಗಿ ಆನೆ ಧಾಮ ನೋಡ್ಕೆ ಬಂದರೆ, ಆದ್ರೆ ಇದು ಶ್ರೀಲಂಕಾ ಅಲ್ಲ, ಇದು ಕರ್ನಾಟಕ, ಸೌತ್ ಇಂಡಿಯಾ. ಶ್ರೀಲಂಕಾದ ಒಂದು ದ್ವೀಪ ರಾಷ್ಟ್ರ, ಅದ್ರ ಸುತ್ತ ಇರೋದೆಲ್ಲ ಸಮುದ್ರ. ಶ್ರೀಲಂಕಾದ ಒಳಗಿರೋ ಆನೆಗಳನ್ನ ಬಿಟ್ಟರೆ ಹೊರಗಡೆಯಿಂದ ಬರೋದು ಆನೆ ಬರಲ್ಲ. ಹಾಗಾಗಿ ಅಲ್ಲೆಲ್ಲ ಒಂದ್ ಸ್ವಲ್ಪ ಇದ್ದ ಆನೆಗಳನ್ನ ಒಟ್ಟಿಗೆಂದು ಹೋಗಿ ಒಂದ್ ಕಡೆ ಕೂಡ್ ಹಾಕೊಂಡಾರೆ. ಆದ್ರೆ ಇದು ಹಾಗಲ್ಲ. ಇಲ್ಲಿ ಈ 60 ಆನೆಗಳನ್ನ ಏನು ಇಲ್ಲಿ ಕಾಡಾನೆಗಳಲ್ಲಿ 2 ತರ. ಒಂದು ಕಾಡಾನೆಗಳು ಪಶ್ಚಿಮ ಘಟ್ಟ ಮತ್ತು ಈ ಇದೆಲ್ಲ ಆಗದು ಹೋಗುದು ವ್ಯವಹಾರ. ಆದ್ರೆ ಯಾರೊಬ್ಬರು ಈ ಆನೆ ಕಾರಿಡಾರ್ ಅಲ್ಲಿ ಕಲ್ಕೊರೆ ಮಾಡಿ ಕಲ್ಲು ಹೊಡಿತಾ ಇರೋದು ಇದ್ರ ಬಗ್ಗೆ ಒಬ್ರಿಗೂ ಮಾತಾಡಕ್ಕೆ ಹೆದರಿಕೆ ಏನೋ ಇಲ್ಲ. ಅವ್ರ ಪಕ್ಷದವರು ಇದಾರಲ್ಲ, ಅದಕ್ಕೆ ಇವ್ರೊಳಗ ಒಂದು ಒಪ್ಪಂದ ಇದೆ. ಏನಂದ್ರೆ ಮನೇಲಿ ಕೂತ್ ಬಸ್ರಿ ಬಾಣಂತಿ ಆದಷ್ಟು ಬೇಗ ಈ ಮೊದ್ಲು ದುಡ್ಡು ಮಾಡೋ ಆನೆಗಳು ವಾಪಸ್ ಬಾಣಾವರದಿಂದ ಮುಂದೆ ಕುಶಾಲನಗರದ ಆ ಭಾಗಕ್ಕೆ ಹೋಗ್ತವೆ. ಅಲ್ಲಿಂದ ಅಲ್ಲೊಂದು ಮುಂದೆ ಚಕ್ಲಿ ಡ್ಯಾಮ್ ಅಂತ ಇದೆ, ಅಲ್ಲಿ ಆನೆ ಕಾಡಿದೆ. ಅಲ್ಲಿಂದ ಮುಂದೆ ಆನೆ ಚೌಕೂರು, ಅಲ್ಲಿಂದ ಮುಂದೆ ತಿತಿಮತಿ, ಆಮೇಲೆ
ನಾಗರಹೊಳೆ, ಹಾಗೆ ಆ ಕಡೆ ಹೋಗ್ತಾ ಇರ್ತವೆ, ಈ ಕಡೆ ಬರ್ತಾ ಇರ್ತವೆ ಆನೆಗಳು. ಏಷ್ಯಾದ ಆನೆಗಳು ಒಂದು ವರ್ಷದಲ್ಲಿ 1200 ಕಿಲೋಮೀಟರ್ ದೂರ ವಲಸೆ ಹೋಗೋದು ಬರೋದು ಒಂದು ಪದ್ಧತಿ ಇದೆ. ಅದಕ್ಕೆ ಆನೆಗಳನ್ನ ಈಗ ಏನಾಗಿದೆ ಅಂದ್ರೆ ಆನೆಗಳನ್ನೆಲ್ಲ ಬಂದ್ ಸಿಕ್ಕ ಆ ಕಡೆ ಹೋಗೋಣ ಅಂದ್ರೆ ಹೈವೇ, ಈ ಕಡೆ ಬಂದ್ರೆ ಮೂಡಿಗೆರೆ ಆಲೂರು ಭಾಗದವರು ಆನೆಗಳನ್ನ ವಾಪಸ್ ಓಡಿಸ್ತಾ ಇದ್ದಾರೆ. ಇನ್ನು ಈ ಕಡೆ ಸಕಲೇಶ್ಪುರ ಭಾಗಕ್ಕೆ